ನಾನ್ ನಿನ್ಗೆ ಹೆದರೋದು ನಿಲ್ಸಿದ್ದೀನಿ. ನಿನ್ ಮಾತನ್ನ ಕೇಳೋದ್ ಬಿಟ್ಟಿದ್ದೀನಿ. ರೂಪರಾಣಿಗೆ ಹಾಡ್ ಹಾಡೋದನ್ನ ಬಿಟ್ಟಿದ್ದೀನಿ. ನೀನೇನೇ ಮಾತಾಡಿದ್ರು ನಾನು ನೊಂದ್ಕೊಳ್ಳಲ್ಲ ಶ್ಯಾಮ. ರೂಪರಾಣಿಗೆ ಹಾಡೋದನ್ನ ನಿಲ್ಸಿದಕ್ ಮಾತ್ರ ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಗಿದೆ. ಅವಳಿಗೆ ಮದುವೆ ಆಗೋ ತನಕನಾದ್ರೂ ನೀನು ರೂಪರಾಣಿಗೆ ಹಾಡಿದ್ರೆ ಹೋಗ್ಲಿ, ಕೃಷ್ಣ ತುಳಸಿ ಜೊತೆ ಸೇರಿ ಆಲ್ಬಮ್ ಆದ್ರೂ ಹಾಡಿದ್ರೆ. ಹಾಡಲ್ಲ. ಇನ್ನು ನಾನು ಒಂದ್ ಹಾಡ್ ಕೂಡ ರೂಪರಾಣಿಗೋಸ್ಕರ ಹಾಡಲ್ಲ. ಅದು ಹಾಗಲ್ಲ ಶ್ಯಾಮ. ಇದು ನಿನ್ ಕೈಯೆಲ್ಲ ಕಾಲು ಅನ್ಕೋ. ಇದೊಂದ್ಸಲ ಸಹಾಯ ಮಾಡು. ನಾನು ನಿನಗೆ ಮಾಡ್ಬೇಕಾಗಿರೋ ಸಹಾಯ ಒಂದೇ. ಅದೇನ್ ಗೊತ್ತಾ? ನಿನ್ ನಿಜ ಸ್ವರೂಪನ ಇಲ್ಲಿ ನನ್ನ ಅತ್ತೆ ಮನೆಯಲ್ಲಿ, ಅಲ್ಲಿ ಆದಿತ್ಯ ಅವ್ರ ಮನೆಗೆ ಹೇಳ್ದೇ ಇರೋದು. ಅದೊಂದೇ ಸಹಾಯನೇ ನಾನು ನಿನಗೆ ಮಾಡೋಕ್ಕಾಗೋದು. ಅದಕ್ಕೂ ಹೆಚ್ಚಾಗಿ ನಾನು ಏನು ಮಾಡಲ್ಲ. ಸಾಕಮ್ಮ, ಅದೊಂದೇ ಸಹಾಯ ಸಾಕು. ಹೇಗಾದ್ರೂ ಮಾಡಿ ನಾನು ಕಷ್ಟಪಟ್ಟಾದ್ರೂ ಅವಳಿಗೆ ಮದ್ವೆ ಮಾಡಿ ಅತ್ತೆ ಮನೆ ಕಳಿಸ್ತೀನಿ. ಈಗ ದುಡ್ಡು ಕೇಳ್ತೀನಿ. ಹೇಗ್ ಕೊಡ್ತಾಳೆ ನಾನು ನೋಡ್ತೀನಿ. ಇಷ್ಟಕ್ಕೂ ನನ್ನ ದುಡ್ಡು ಯಾವಾಗ ಕೊಡ್ತೀಯಾ ಶ್ಯಾಮ? ಕೊಡ್ತೀನಿ. ಬೇಗನೆ ನಿನ್ ದುಡ್ಡು ತಂದು ನಿನಗೆ ಕೊಡ್ತೀನಿ. ಅದೇ ಹೇಗ್ ಕೊಡ್ತೀಯಾ ಅಂತ. ಫ್ಯಾಕ್ಟ್ರಿಲಿ ಕೆಲಸ ಮಾಡಿದಕ್ಕೆ ಬಂದ 50,000 ನಿಮ್ಮತ್ತೆ ಕೊಟ್ಬಿಟ್ಟೆ. ಮತ್ತೆ ಆ ದುಡ್ಡನ್ನ ಹೇಗ್ ಸಂಪಾದನೆ ಮಾಡ್ತೀಯಾ? ನಾನು ಹೇಗ್ ಸಂಪಾದಿಸ್ತೀನೋ ನಿನಗೆ ಬೇಡ. ನಿನಗೆ ಕೊಡ್ಬೇಕಾ ದುಡ್ಡನ್ನ ನಾನು ನಿನಗೆ ಕೊಡ್ತೀನಿ. ಅನಾವಶ್ಯಕ ಪ್ರಶ್ನೆ ಕೇಳೋದ್ ಬಿಟ್ಟು ತಾವಿನ್ ಹೊರಡ್ಬೋದು. ಥ್ಯಾಂಕ್ಸ್ ಶ್ಯಾಮ. ಬರ್ತಾ ಬರ್ತಾ ಇವಳು ಹಾರಾಟ ಹೆಚ್ಚಾಗೋಗಿದೆ. ಹೀಗೆ ಬಿಟ್ರೆ ದೊಡ್ಡ ಹುಲಿ ಆಗೋಗ್ತಾಳೆ. ಏನಾದ್ರೂ ಮಾಡ್ಲೇಬೇಕು. ಇಷ್ಟಕ್ಕೂ ನನ್ನ ದುಡ್ಡು ಯಾವಾಗ ಕೊಡ್ತೀಯಾ ಶ್ಯಾಮ? ಪ್ರತಿ ತಿಂಗಳು ಮೊದಲನೇ ವಾರನೇ ಗೌರಮ್ಮಂಗೆ ದುಡ್ಡು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಈ ವಾರ ದುಡ್ಡು ಕೊಡದೇ ಇದ್ರೆ ಮಾತು ತಪ್ಪದಾಗತ್ತೆ. ತಪ್ಪಬಾರ್ದು, ಮಾತು ತಪ್ಪಬಾರ್ದು. ಕೊಟ್ಟಿರೋ ಮಾತು ಪ್ರಕಾರ ಗೌರಮ್ಮಂಗೆ ದುಡ್ಡು ಕೊಡ್ಬೇಕು. ಆದ್ರೆ ಹೇಗೆ? 50,000 ಎಲ್ಲಿಂದ ಬರುತ್ತೆ? ಏನ್ರಿ ಇದು? ಚೆಕ್. ಯಾಕೆ? ಯಾಕೆ ಅಂದ್ರೆ ಗೌರಮ್ಮಂಗ್ ಕೊಡೋದಕ್ಕೆ. ನಿನ್ ಸ್ಯಾಲ್ರಿ ದುಡ್ಡು ಅಂದ್ಕೊಳ್ದೇನೆ ಮಮ್ಮಿ ಕೊಡ್ಬೇಕಾಯ್ತು ಅಲ್ವಾ? ಗೌರಮ್ಮಂಗ್ ಹೇಗ್ ದುಡ್ಡು ಕೊಡೋದು ಅಂತ ನೀನ್ ಟೆನ್ಷನ್ ಮಾಡ್ಕೊಂಡು ಬೇಜಾರಲ್ಲಿದ್ಯಾ ಅಲ್ವಾ? ನಾನು ಟೆನ್ಷನ್ ಮಾಡ್ಕೊಳ್ಳೋದಾ? ನಾನು ಬೇಜಾರಾಗೋದಾ? ಇಲ್ಲ ರೀ, ಆ ಥರ ಏನಿಲ್ಲ. ಇಲ್ಲ ಅಂತ ನೀನ್ ಹೇಳಿದ್ರು ಇದೆ ಅಂತ ನಿನ್ ಮನ್ಸು ನನ್ ಮನ್ಸಿಗೆ ಹೇಳ್ತಿದೆ. ನಿನ್ ಮನ್ಸಲ್ಲಿರೋ ಭಾವನೆಗಳು ನಿನ್ ಕಣ್ಣಲ್ಲಿ ಕಾಣ್ತಿರೋ ಹಾಗೆ ನೀನ್ ಹುಷಾರಾಗಿದ್ರು ಕೂಡ ನನ್ ಮನ್ಸಿನ ಕಣ್ಣಿಗೆ ಬೀಳ್ದೆ ಅದು ತಪ್ಪಿಸ್ಕೊಳಕ್ಕಾಗಲ್ಲ ಶ್ಯಾಮ. ಇತ್ತಗೋ, ಈ ಚೆಕ್ಕು ಗೌರಮ್ಮಂಗ್ ಕೊಟ್ಬಿಡು. ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಬೇಡ ರೀ, ನನ್ಗೆ ಚೆಕ್ ಬೇಡ. ನಿಮ್ ದುಡ್ಡಿಂದ ಸಾಲ ತೀರ್ಸೋದಾದ್ರೆ ಯಾವತ್ತೋ ಆ ಸಾಲ ತೀರಿಸ್ತಿದ್ನಲ್ಲ. ಹಾಕೊಡೋದು ಇಷ್ಟ ಇಲ್ದೆ ಅಲ್ವಾ ನಾನು ಕೆಲ್ಸಕ್ಕೆ ಸೇರಿದ್ದು? ನಿಜನೇ ಶ್ಯಾಮ, ಆದ್ರೆ ನಿನ್ ಸಂಬಳದ ದುಡ್ಡನ್ನ ಗೌರಮ್ಮಂಗ್ ಕೊಡಕ್ ಆಗ್ಲಿಲ್ವಲ್ಲ? ಸಂಬಳದ ದುಡ್ಡು ಕೊಡದೇ ಇದ್ರು ಹೇಗಾದ್ರೂ ಮಾಡಿ
ಅವಳಿಗೆ ದುಡ್ಡು ಕೊಡ್ತೀನಿ ರೀ. ಹೇಗ್ ಕೊಡ್ತೀಯಾ? ಗೊತ್ತಿಲ್ಲ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣಕ್ಲೇಶನಾಶಾಯ. ಗೌರಮ್ಮಂಗೆ ನಾನು ದುಡ್ಡನ್ನ ಹೇಗ್ ಕೊಡ್ತೀನೋ ಗೊತ್ತಿಲ್ಲದೆ ಇದ್ರು ನನ್ನಿಂದ ಗೌರಮ್ಮಂಗೆ ಹೇಗ್ ದುಡ್ಡು ಕೊಡ್ಬೇಕು ಅನ್ನೋದು ಆ ಕೃಷ್ಣನ್ಗೆ ಚೆನ್ನಾಗ್ ಗೊತ್ತು. ಆ ಕೃಷ್ಣನ್ನೇ ನನ್ನ ಸಮಸ್ಯೆ ಬಗೆಹರಿಸ್ತಾನೆ. ಕೃಷ್ಣ ಇದಾನಲ್ಲ, ನನ್ಗ್ಯಾಕ್ ಭಯ? ಏನಾಯ್ತ್ರಿ ಹಾಗ್ ನೋಡ್ತಿದ್ದೀರಾ? ಬ್ರಹ್ಮದೇವ ನಿನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ನಿನ್ ಕೃಷ್ಣ ಪಕ್ಕದಲ್ಲೇ ಇದ್ದು ನಿನಗೆ ಸೆಲ್ಫ್ ರೆಸ್ಪೆಕ್ಟ್ ಸ್ವಲ್ಪ ಹೆಚ್ಚಾಗೆ ಕೊಡ್ಸಿದಾನೆ ಅನ್ಸತ್ತೆ. ಓಕೆ, ಎನಿಹೌ ಗುಡ್ ನೈಟ್ ಶ್ಯಾಮ. ಗುಡ್ ನೈಟ್ ರೀ. ಕೃಷ್ಣ, ಈ ಕಷ್ಟದಿಂದ ನನ್ನ ಕಾಪಾಡೋ ಕರ್ತವ್ಯ ನಿಂದೆ. ನಂದಲಾಲ ಗೋಪಾಲ ನನ ತಾನನ ನನ ಗೋಪಾಲ ತನನ ತಾನನ. ಏನೋ ಬೆಳಗ್ಗೆ ಎದ್ದಾಗ್ನಿಂದ ಹಾಡನ್ನೇ ಹಾಡ್ತಾ ಇದ್ಯಾ? ಕೃಷ್ಣ ತುಳಸಿ ಹಾಡು ನಿನಗೆ ಅಷ್ಟಿಷ್ಟ ಆಯ್ತಾ? ಇದು ಕೃಷ್ಣ ತುಳಸಿ ಹಾಡಲ್ಲ ಡ್ಯಾಡಿ, ನಿಮ್ ಸೊಸೆ ರೂಪಾರಾಣಿದು. ಇಲ್ಲ ಕಣೋ, ಇದು ಕೃಷ್ಣ ತುಳಸಿ ಹಾಡಿದ ಹಾಡು. ನಾನು FM ಕೇಳಿದ್ದೀನಿ. ಅಯ್ಯೋ ಅಲ್ಲ ಡ್ಯಾಡಿ, ಈ ಹಾಡು ಖಂಡಿತವಾಗಿ ರೂಪಾರಾಣಿದೆ. ಅವಳು ಪ್ರೋಗ್ರಾಮಲ್ಲಿ ಹಾಡಿದ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಹೌದಾ? ಅಂದ್ರೆ FM ಕೃಷ್ಣ ತುಳಸಿ ಹಾಡಿದ ಹಾಡು ನಮ್ ರೂಪಾರಾಣಿದ? ಹಾ. ಮಮ್ಮಿ, ಕೃಷ್ಣ ತುಳಸಿ ನನ್ ಜೊತೆ ಆಲ್ಬಮ್ ಹಾಡಕ್ಕೆ ಒಪ್ಪಿಲ್ಲ ಅಂತ ಆದಿತ್ಯ ಅವ್ರ ಅಪ್ಪಂಗೆ ಬೇಗ ಹೇಳ್ಬಿಡು ಮಮ್ಮಿ. ನಮ್ಗೆ ಟೆನ್ಷನ್ ಮುಗ್ದೋಗುತ್ತೆ. ಸರಿ. ರೂಪಾರಾಣಿ ಅಮ್ಮನೇ ಕಾಲ್ ಮಾಡ್ತಾ ಇದ್ದಾರೆ. ಹಲೋ. ಹಲೋ ಅಣ್ಣ, ನಮಸ್ಕಾರ. ನಮಸ್ಕಾರ ನಮ್ಮ. ಕೃಷ್ಣ ತುಳಸಿನ ಮೀಟ್ ಮಾಡಿದ್ರ? ಮೀಟ್ ಮಾಡೋದಕ್ಕೆ FM ಸ್ಟೇಷನ್ಗೆ ಹೋಗಿದ್ದೆ ಅಣ್ಣ. ಮತ್ತೆ ನಮ್ಮ ಆಲ್ಬಮ್ ವಿಷಯ ಮಾತಾಡಿದ್ರ? ಇಲ್ಲ ಅಣ್ಣ, ಅವಳನ್ನ ಮೀಟ್ ಮಾಡೋದಕ್ಕೂ ಆಗ್ಲಿಲ್ಲ. ಸಿಂಗರ್ ಆಗಿ ಅವಳಿಗೆ ಸ್ವಲ್ಪ ಹೆಸರು ಬಂದಿರೋದಕ್ಕೆ ಈಗಲೇ ಫೋರ್ಸ್ ಕೊಡೋದಕ್ಕೆ ಶುರು ಮಾಡಿದಾಳೆ ಅಣ್ಣ ಆ ಕೃಷ್ಣ ತುಳಸಿ. ತುಂಬಾ ಹೊತ್ತು ವೇಟ್ ಮಾಡಿದ್ಮೇಲೆ ಕೃಷ್ಣ ತುಳಸಿ PA ಬಂದ್ರು ನನ್ನ ಹತ್ರ. ಈ ತರ ಆಲ್ಬಮ್ ಬಗ್ಗೆ ಮಾತಾಡೋದಿಕ್ಕೆ ನಾವು ಬಂದಿದೀವಿ ಅಂತ ಆ PAಗೆ ಹೇಳಿದ್ರೆ ಅವ್ರು ಏನ್ ಹೇಳಿದ್ರು ಗೊತ್ತಾ ಅಣ್ಣ? ಏನಂದ್ಲು PA? ಕೃಷ್ಣ ತುಳಸಿ ಬೇರೆ ಸಿಂಗರ್ ಜೊತೆ ಸೇರಿ ಆಲ್ಬಮ್ ಮಾಡಲ್ಲ ಅಂತ ಹೇಳಿದ್ರು. ಹೌದಾ? ಮಾಡಲ್ಲ ಅಂತ ಅಂದ್ಲ? ಹೌದಣ್ಣ, ಖಡಾಖಂಡಿತವಾಗಿ ಹೇಳ್ಬಿಟ್ರು. ನಂದಲಾಲ ಹಾಡ್ನ ಮುಂಚೆ ನಮ್ಮ ರೂಪಾರಾಣಿ ಹಾಡಿದ್ಲಲ್ವಾ? ಹೌದು ಅಣ್ಣ, ನಮ್ ರೂಪಾರಾಣಿ ಹಾಡಿದ ಹಾಡೇ ಅದು. ಆ ಹಾಡಿಗೆ ಸಂಬಂಧಪಟ್ಟಿರೋ ರೈಟ್ಸು ನೀವ್ ಯಾರಿಗಾದ್ರೂ ಕೊಟ್ಟಿದ್ರಾ? ಇಲ್ಲ ಅಣ್ಣ. ಗುಡ್, ವೆರಿ ಗುಡ್. ಇನ್ನೊಂದು ಸಿಂಗರ್ ಜೊತೆ ಕೃಷ್ಣ ತುಳಸಿ ಆಲ್ಬಮ್ ಮಾಡೋದಿಲ್ಲ ಅಂದ್ಲಲ್ವಾ? ಮಾಡ್ತಾಳೆ. ನಮ್ಮ ರೂಪಾರಾಣಿ ಜೊತೆ ಸೇರಿ ಆ ಕೃಷ್ಣ ತುಳಸಿ ಖಂಡಿತ ಆಲ್ಬಮ್ ಮಾಡ್ತಾಳೆ.
ಮಾಡೋ ಹಾಗೆ ನಾನು ಮಾಡ್ತೀನಿ. ಇಡ್ತೀನಿ. ಇದೇನೆ ನಾವೇನೋ ಸುಳ್ಳು ಹೇಳಿ ಕೃಷ್ಣ ತುಳಸಿನ ಅಡ್ಡ ಇಟ್ಕೊಂಡು ಈ ಆಲ್ಬಮ್ ಪ್ರಾಬ್ಲಮ್ ಇಂದ ತಪ್ಪಿಸ್ಕೊಳ್ಳೋಣ ಅನ್ಕೊಂಡ್ರೆ ಇವ್ರೇನ್ ಹೀಗ್ ಹೇಳ್ತಾ ಇದ್ದಾರೆ? ಹೌದು ಆದಿತ್ಯ, ನಮ್ಮ ರೂಪಾರಾಣಿ ಹಾಡಿರೋ ಹಾಡನ್ನ ಅವಳು ಪರ್ಮಿಷನ್ ಇಲ್ಲದೆ FM ಸ್ಟೇಷನ್ ಅಲ್ಲಿ ಆಡಿ ತುಂಬಾನೇ ದೊಡ್ಡ ತಪ್ಪು ಮಾಡಿದಾಳೆ ಆ ಕೃಷ್ಣ ತುಳಸಿ. ನಾವು ಲೀಗಲ್ ಆಗಿ ಪ್ರೊಸೀಡ್ ಆದ್ರೆ ಆ ಕೃಷ್ಣ ತುಳಸಿ FM ಸ್ಟೇಷನ್ ಅವ್ರಿಗೆ ತುಂಬಾನೇ ನಷ್ಟ ಆಗತ್ತೆ. ಸೊ ಇದನ್ನೇ ಅಡ್ಡ ಇಟ್ಕೊಂಡು ನಾವು ಕೃಷ್ಣ ತುಳಸಿನ ಆಲ್ಬಮ್ ಮಾಡೋಕೆ ಒಪ್ಸೋಣ. ಗುಡ್ ಮಾರ್ನಿಂಗ್ ಬೆಂಗಳೂರು. ನಮಸ್ಕಾರ. ನೀವ್ ಕೇಳ್ತಿದ್ದೀರಿ ಬ್ಲೂ FM 66.5. ಸಂತೋಷದ ಸರಿಗಮ, ಆನಂದದ ಸಂಭ್ರಮ, ಮಾತು ಗೀತೆ ವಿತ್ ಕೃಷ್ಣ ತುಳಸಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮನ್ಸಿಗೆ ಹತ್ರ ಆದವ್ರೆ ನಮ್ ಸ್ನೇಹಿತರು ಅಂತಾರೆ ತಿಳಿದವ್ರು. ನನ್ ಮನ್ಸಂತೂ ನಿಮ್ ಹತ್ರ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇರತ್ತೆ. ನಿಮ್ ಜೊತೆ ಮಾತು ಹಾಡು ಹಂಚ್ಕೊಳ್ಳೋ ಅದೃಷ್ಟ ನನಗ್ ಸಿಕ್ಕಿದ್ದಕ್ಕೆ ನನಗ್ ತುಂಬಾ ಸಂತೋಷ ಆಗ್ತಿದೆ. ಕೇಳ್ತಿದ್ದೀರಲ್ಲ ಲಿಸನರ್ಸ್? ಹಾ, ಯಾರೋ ಕಾಲರ್ ಫೋನ್ ಮಾಡ್ತಿದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ. ಮಾತು ಗೀತೆ ವಿತ್ ಕೃಷ್ಣ ತುಳಸಿ. ನಮಸ್ತೆ ಕೃಷ್ಣ ತುಳಸಿ ಅವರೇ. ನಿಮ್ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಸಹನಾ ಅಂತ. ಸಹನಾ, ತುಂಬಾ ತುಂಬಾ ಚೆನ್ನಾಗಿದೆ ನಿಮ್ ಹೆಸರು. ಹೆಣ್ಮಕ್ಳಿಗೆಲ್ಲ ಭೂದೇವಿ ಅಷ್ಟು ಸಹನೆ ಇರತ್ತೆ ಅಂತಾರಲ್ಲ, ಮತ್ತೆ ನಿಮ್ಗೆಷ್ಟು ಸಹನೆ ಇದೆ? ಹೆಸರಲ್ಲಿ ಸಹನೆ ಇದ್ರು ನನ್ಗಿರೋ ಸಹನೆ ಮಾಯ ಆಗಿದ್ಯಮ್ಮ. ತುಂಬಾ ತಮಾಷೆಯಾಗಿ ಮಾತಾಡ್ತಿದ್ದೀರಾ. ಸರಿ, ನೀವೇನ್ ಮಾಡ್ತೀರಾ? 3 ಹೊತ್ತು ತಿಂತಾ ಇರ್ತೀನಮ್ಮ. ಅಯ್ಯೋ, ಇದೇನ್ ಮೇಡಮ್ ಹೀಗಂತೀರಾ? ಉದ್ಯೋಗ ಗಿದ್ಯೋಗ ಏನೂ ಇಲ್ಲ, ಪದವಿ ಹುದ್ದೇನೂ ಇಲ್ಲ, ಜಸ್ಟ್ ಹೌಸ್ ವೈಫ್ ಅಷ್ಟೇ. ಏನು, ಜಸ್ಟ್ ಹೌಸ್ ವೈಫ್ ಅಂತ ಅಷ್ಟು ಆರಾಮಾಗಿ ಹೇಳ್ತೀರಲ್ಲ? ಹೌಸ್ ವೈಫ್ ನ ಮೀರ್ಸೋ ಯಾವ ಉದ್ಯೋಗ ಇಲ್ಲ, ಜವಾಬ್ದಾರಿ ಇಲ್ಲ, ಪದವಿ ಇಲ್ಲ, ಹುದ್ದೇನೂ ಇಲ್ಲ. ಆ ವಿಷಯ ನಿಮಗ್ ಗೊತ್ತಾ? ಹೌದಾ? ಅಯ್ಯೋ ಹೌದು ಮೇಡಮ್. ಈಗ ನಿಮ್ ಮನೆಯವ್ರಿಗೆ ಏನಾದ್ರೂ ಅಗತ್ಯ ಇದ್ರೆ ಯಾರನ್ ಕರೀತಾರೆ? ನನ್ನೇ ಕರೀತಾರೆ. ಮತ್ತೆ ನಿಮ್ ಮಕ್ಳಿಗೇನಾದ್ರೂ ಬೇಕಾದ್ರೆ? ನನ್ನೇ ಕರೀತಾರೆ. ಮತ್ತೆ ನಿಮ್ ಅತ್ತೆ ಮಾವಂಗೇನಾದ್ರೂ ಬೇಕಾದ್ರೆ? ಅವರು ನನ್ನೇ ಕರೀತಾರೆ. ಅಂದ್ರೆ ಮನೆಯವ್ರ ಎಲ್ರೂ ಅಗತ್ಯ ನೋಡ್ಕೊಳ್ಳೋದು ನೀವೇ ಅಲ್ವಾ? ಹೌದಮ್ಮ. ಸಡನ್ ಆಗಿ ನಿಮ್ಮವರು 1 ವಾರನೋ ತಿಂಗ್ಳೋ ಊರಿಗೆ ಹೋದ್ರು ಅಂದ್ಕೊಳ್ಳಿ, ಮನೇಲಿ ಯಾರಿಗಾದ್ರೂ ಏನಾದ್ರೂ ತೊಂದ್ರೆ ಆಗತ್ತಾ? ಇರಲ್ಲಮ್ಮ. ಮತ್ತೆ ನಿಮ್ ಮಕ್ಳು ಅತ್ತೆ ಮಾವನು ಊರಿಗೆ ಹೋದ್ರು ಅಂದ್ಕೊಳ್ಳಿ, ಮನೇಲಿ ಯಾರಿಗಾದ್ರೂ ತೊಂದ್ರೆ ಆಗತ್ತಾ? ಆಗಲ್ಲ. ಅದೇ ನೀವ್ ಊರಿಗೆ ಹೋದ್ರಿ ಅನ್ಕೊಳ್ಳಿ, ಮನೆಯವರೆಲ್ಲ ಒದ್ದಾಡ್ತಾರಾ ಇಲ್ವೋ? ಹೌದಮ್ಮ. ನನ್ ತವ್ರ ಮನೆಗ್ ಹೋದ್ರೆ 2ನೇ ದಿನಕ್ಕೆ ಫೋನ್ ಮಾಡ್ತಾರೆ, ಯಾವಾಗ ಬರ್ತೀಯಾ ಅಂತ. ಅದು ನಮ್ ಹೌಸ್ ವೈಫ್ ಪವರ್ ಅಂದ್ರೆ. ಇನ್ ಯಾವತ್ತೂ ಅಷ್ಟು ಸಿಂಪಲ್ ಆಗಿ ಹೇಳ್ಬೇಡಿ. ಈಗ ನಾನ್ ನಿಮ್ಗೊಂದು ಒಳ್ಳೆ ಮಾತು ಹೇಳ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹೆಂಗ್ಸ್ರು ಮನೆಗೆ ಮೇನ್ ಬೋರ್ಡ್ ಇದ್ದ ಹಾಗೆ. ಮೇನ್ ಪವರ್ ಆಫ್ ಆಯ್ತು ಅಂದ್ಕೊಳ್ಳಿ, ಮನೆಗೆ ಪವರ್ ಬರಲ್ಲ, ಫ್ಯಾನ್ ತಿರ್ಗಲ್ಲ, ಲೈಟ್ ಉರಿಯಲ್ಲ. ಅದೇ ಮೇನ್ ಆನ್ ಮಾಡಿದ್ರೆ ಫ್ಯಾನ್ ತಿರುಗತ್ತೆ, ಮನೆಯವರೆಲ್ಲ ಹಾಯಾಗಿ ಗಾಳಿ ತಗೋತಾ ಇರ್ತಾರೆ. ಆಗ ಲೈಟ್ಸ್ ಬೆಳಗತ್ತೆ, ಮನೆ ಕಳೆಕಳೆಯಾಗಿರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಒಬ್ರು ಕವಿ ಹೇಳ್ತಾರೆ, ಆಲಯನ ಬೆಳಗೋ ಆ ದೇವ್ರ ರೀತಿ ಹೆಣ್ಣೆ ಈ ಜಗತ್ತಿಗೆ ಜೀವನ ಜ್ಯೋತಿ ಅಂತ. ಥ್ಯಾಂಕ್ ಯು ಕೃಷ್ಣ ತುಳಸಿಮ್ಮ. ನಿಮ್ ಮಾತ್ ಕೇಳಿದ್ಮೇಲೆ ನಾನ್ ಹೌಸ್ ವೈಫ್ ಆಗಿದ್ದಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆ ನನ್ಗೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇನ್ ಯಾವತ್ತೂ ನೀವು ಹೀಗ್ ಡಿಸಪಾಯಿಂಟ್ ಆಗ್ಬಾರ್ದು. ಓಕೆ ಸಹನಾ ಮೇಡಮ್, ನಿಮ್ಗೋಸ್ಕರ
ಹೆಣ್ಮಕ್ಳು ಹಿರಿಮೆ ಬಗ್ಗೆ ಒಂದು ಸುಂದರವಾದ ಹಾಡು. ಬ್ರೇಕ್ ಆದ್ಮೇಲೆ ಕೇಳ್ತಿದ್ದೀರಾ ಬ್ಲೂ FM 66.5, ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಸ್ಟೇ ಟ್ಯೂನ್ಡ್. ಗುಡ್ ಮಾರ್ನಿಂಗ್ ಅಮ್ಮ. ನಿಮ್ಮ MD ಇದ್ದಾರಾ? ಇದಾರೆ ಸರ್, ನೀವು ಹೋಗಿ. ಓಕೆ. ಎಕ್ಸ್ಕ್ಯೂಸ್ ಮೀ. ಓ, ವೆಲ್ಕಮ್ MLA ಸರ್, ವೆಲ್ಕಮ್ ವೆಲ್ಕಮ್. ಬನ್ನಿ ಕೂತ್ಕೊಳ್ಳಿ. ಏಯ್, ನಾನು MLA ಆಗೋಕ್ಕೂ ಮೊದಲು ನಾನು ನಿನ್ ಫ್ರೆಂಡ್ ಕಣೋ. ಸುಮ್ನೆ ಗಂಗಾಧರ್ ಅಂತ ಹೇಳ್ಬೋದಲ್ಲ. MLA ಅಂತೀಯಲ್ಲ. ನೀನೀಗ MLA ಆಗಿ ಬಂದಿದ್ಯಾ ಅಥವಾ ಗಂಗಾಧರ್ ಆಗಿ ಬಂದಿದ್ಯಾ? ಗಂಗಾಧರ್ ಆಗೇ ಬಂದಿದ್ದೀನಿ. ಮತ್ತೆ ಈ ಗನ್ಮನ್ ಯಾಕೆ? ಕಳ್ಸೋ. ಸರಿ, ಆ ದುಡ್ಡು ಕೊಡು, ನೀ ಹೋಗು. ಏನ್ ತಗೋತೀಯಾ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್? ತುಂಬಾ ದಿನ ಆದ್ಮೇಲೆ ಬಂದಿದ್ಯಾ? ಏನಾದ್ರೂ ಪರವಾಗಿಲ್ಲ ಕಣೋ, ಕುಡಿಯೋದು ಅಷ್ಟೇ. ಇದೇನು ಹೊಸದಾಗಿ ಕುಡಿಯೋಕ್ ಶುರು ಮಾಡಿದ್ಯಾ ಹೇಗೆ? ಕುಡಿತೀನಿ ಅಂದಿದ್ದು ಕಾಫಿ, ಟೀನಪ್ಪ. ಓಕೆ ಸರ್. ಮತ್ತೇನಪ್ಪ ವಿಶೇಷ? ದೊಡ್ಡ ವಿಶೇಷ ಏನಿಲ್ಲ. ನಾಳೆ ಈವ್ನಿಂಗ್ ನಮ್ ಗೆಸ್ಟ್ ಹೌಸ್ ಅಲ್ಲಿ ನನ್ ಮೊಮ್ಮಗನ್ ಬರ್ತ್ಡೇ ಪಾರ್ಟಿ ಇದೆ. ನೀನ್ ತಪ್ಪದೆ ಬರ್ಬೇಕಪ್ಪ. ನಾಳೆ ಈವ್ನಿಂಗ? ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಬರ್ತ್ಡೇ ಪಾರ್ಟಿಗೆ ಬರ್ತಿದ್ಯಾ ಅಷ್ಟೇ. ಇದನ್ ತಗೋ, ಇನ್ವಿಟೇಷನ್. ಇದನ್ ತಗೋ. ಇದೇನು ಬರ್ತ್ಡೇ ಪಾರ್ಟಿಗೆ ಬಾ ಅಂತ ಲಂಚ ಕೊಡ್ತಿದ್ಯೋ ಹೇಗೆ? ಇದು ಲಂಚ ಅಲ್ವೋ. ಮತ್ತೇನು? ನೀನ್ ನನ್ಗೊಂದು ಚಿಕ್ಕ ಹೆಲ್ಪ್ ಮಾಡ್ಬೇಕು. ಏನ್ ಮಾಡ್ಬೇಕು? ಹಾಗೆ ಆಗ್ಲಿ. ಅಕ್ಕ, ಸರ್ ಇದಾರಾ? ಇದಾರಮ್ಮ. ನೀನ್ ಯಾಕೆ ಮತ್ತೆ ಬಂದೆ? ನಿನ್ ಪ್ರೋಗ್ರಾಮ್ ಮುಗೀತಲ್ಲ. ಏನಿಲ್ಲ ಅಕ್ಕ, ಬ್ಯಾಂಕ್ಗೆ ಹೋಗಿದ್ದೆ, ದುಡ್ಡು ಡ್ರಾ ಮಾಡ್ಕೊಂಡ್ ಬರ್ತಿದ್ದೀನಿ. ಚೇರ್ಮನ್ ಸರ್ಗೆ ದುಡ್ಡು ಕೊಡ್ಬೇಕಲ್ಲ. ಓ, ಇದಾರೆ, ಹೋಗು. ಓಕೆ ಅಕ್ಕ. ಎಕ್ಸ್ಕ್ಯೂಸ್ ಮೀ ಸರ್. ಹಾ, ಕೃಷ್ಣ ತುಳಸಿ, ಬಾ ಅಮ್ಮ ಬಾ. ಇದು ತಗೊಳ್ಳಿ ಸರ್, ನಿಮಗೆ ಕೊಡ್ಬೇಕಾ ದುಡ್ಡು 50,000. ಅವಸರ ಇಲ್ಲಮ್ಮ, ನೀನ್ ನನಗೆ 50,000 ಕೊಡೋ ಅಗತ್ಯ ಇಲ್ಲಮ್ಮ. ನಾನೇ ನಿನಗೆ ಇನ್ನೂ 50,000 ಕೊಡ್ತೀನಿ. ಅಯ್ಯೋ ಸರ್, ನೀವ್ ನನ್ಗೆ 50,000 ಕೊಡೋದಂದ್ರೆ ಏನು ಸರ್? ಯಾಕೆ? ಯಾಕಂದ್ರೆ ಆಗ್ಲೇ ನಮ್ಮ ಆಫೀಸಿಗೆ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದಮ್ಮ. ನಿಮ್ FM ಸ್ಟೇಷನ್ ಅಲ್ಲಿ ಕೃಷ್ಣ ತುಳಸಿ ಅನ್ನೋ ಸಿಂಗರು ಹಾಡು ಹೇಳ್ತಾಳಲ್ವಾ? ಹೌದು, ತುಂಬಾ ಚೆನ್ನಾಗಿ ಹಾಡ್ತಾಳೆ. ಆ ಕೃಷ್ಣ ತುಳಸಿ ಮಾತು, ಹಾಡೆಲ್ಲ ನಮ್ಮ ಮನೆಯವರಿಗೆ ಬಹಳ ಇಷ್ಟನಪ್ಪ. ಅದಕ್ಕೆ ನಾಳೆ ಬರ್ತ್ಡೇ ಪಾರ್ಟಿನಲ್ಲಿ ಆ ಕೃಷ್ಣ ತುಳಸಿ ಹತ್ರ ಹಾಡು ಹಾಡಿಸ್ಬೇಕು ಅನ್ಕೊಂಡಿದೀವಿ. ಆ ಜವಾಬ್ದಾರಿ ನಿನಗೆ ವಹಿಸ್ತಿದ್ದೀನಿ. ಇದನ್ ತಗೋ, 1,00,000 ಇದೆ. ಆ ಹುಡುಗಿಗೆ ರೆಮ್ಯುನರೇಷನ್ ಅಂತ ಕೊಡು. ಸರಿಯಪ್ಪ, ಓಕೆ. ಹಾಗಾಗಿ ನಾನೇ ನಿನಗೆ ಇನ್ನೂ 50,000 ಕೊಡಬೇಕು. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸರ್. ದೊಡ್ಡ ದೊಡ್ಡ ಜನರೆಲ್ಲ ಬರೋ ಇಂಥ ಬರ್ತ್ಡೇ ಪಾರ್ಟಿನಲ್ಲಿ ಹಾಡೋದು ನಿಜವಾಗ್ಲೂ ನಿನ್ನ ಅದೃಷ್ಟ ಅಮ್ಮ. ಸಂಬಳದ ದುಡ್ಡು 50,000ನ ಅತ್ತೆ ಕೊಟ್ಟಿದ್ದಕ್ಕೆ ನನಗೆ 1,00,000 ರೂಪಾಯಿ ಸಿಗೋ ಹಾಗೆ ಮಾಡಿದೆ ಕೃಷ್ಣ. ನಿಜಾನೇ ಸರ್.